ಮೋಸ್ಟ್ಲಿ ಇಲ್ಲೇ ಲೆಫ್ಟ್ ಇರಬೇಕು. ಇಲ್ಲ, ಯಾರನ್ನಾದರೂ ಕೇಳೋದು ಬೆಸ್ಟ್ ಅನಿಸುತ್ತೆ. ಅರೆ, ಏನು ಬ್ರೇಕ್ ಏನಾಯ್ತು? ಏನ್ ಮಾಡೋದೀಗ? ಬ್ರೇಕ್ ವರ್ಕ್ ಆಗ್ತಿಲ್ವಲ್ಲ. Please give me time till evening. I'll keep you posted. Okay? Thank you. Hello? Hi, Venkat sir. Yeah, I'm so sorry. ಇವತ್ತು ಆರ್ಯ ಸರ್ ಬ್ಯುಸಿ ಇದ್ದರು, ಸೊ ಹಾಗಾಗಿ ಮೀಟಿಂಗ್ ಫಿಕ್ಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮುಂದಿನ ಅಪ್ಡೇಟ್ ನಾನು ನಿಮಗೆ ಸರ್ ಶೆಡ್ಯೂಲ್ ನೋಡಿಕೊಂಡು ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೋ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಟಿಂಗ್. ಯಾ, ಸರ್ ಈಗೇನೋ ಒಂದಷ್ಟು ಜನ ಕ್ಲೈಂಟ್ಸ್ನ ಆರ್ಯ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವಾಯ್ಡ್ ಮಾಡಿದ್ದಾಯಿತು. ಬಟ್ ಫಾರ್ ಹೌ ಲಾಂಗ್? ಯಾಕೋ ಈಗ ಸ್ವಲ್ಪ ಭಯ ಆಗ್ತಿದೆ ಸರ್. ನಾನಿನ್ನು ಎಷ್ಟು ಜನನ ಹೀಗೆ ಆರ್ಯ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳಿ ನಂಬಿಸೋದು ಸರ್? ಬೈ ಚಾನ್ಸ್ ಅವರಿಲ್ಲ ಅನ್ನೋ ವಿಷಯ ಲೀಕ್ ಆಗೋದ್ರೆ ಐ ಕಾಂಟ್ ಇವನ್ ಇಮ್ಯಾಜಿನ್ ದ ಕೇಯಾಸ್. ನನಗಂತೂ ಆಫೀಸ್ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ ಮೀರಾ. ಅದಕ್ಕೆ ಹತ್ರ ಏನೋ ಹಾಗೆ ಮಾತಾಡಿ ಬಂದ್ಬಿಟ್ಟೆ. ಬಟ್ ನನ್ನ ತಲೆಯಲ್ಲಿ ಬರೀ ಅದೇ ಓಡ್ತಾ ಇದೆ. ಛೇ, ಪಾಪ ಅದಕ್ಕೆ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಹಾ ಮನ್ಸಿ, ಸರ್, ಆರ್ಯನ್ಗೆ ಪ್ರಜ್ಞೆ ಬರುವ ಕಾಣ್ತಾ ಇದೆ. ನಾನು ಇಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ನನಗೂ ಅವನ ಥರನೇ ಆಗಿದೆ. ಎಲ್ಲೋ ಇದ್ದಾನೆ ಅನ್ನೋ ಪ್ರಜ್ಞೆನೂ ಅವನಿಗಿರ್ಬೇಕು. ಅವನ ಪ್ರಜ್ಞೆ ತಪ್ಪಿಸಿ. ಸರಿ ಸರ್. ಏಯ್, ಅದನ್ನ ತಗೋಬರ. ಹರ್ಷ, ಈಗಲೇ ಮನೆಗೆ ಬಾ. ಯಾಕೆ, ಏನಾಯ್ತು? ಅದಕ್ಕೆ ಮನೇಲಿದ್ದಾರೆ ತಾನೆ? ಹರ್ಷ, ನಾನು ನಿನ್ನ ಮನೆಗೆ ಕರಿತಾ ಇದ್ರೆ ನೀನು ನೋಡಿದ್ರೆ ಅವಳ ಬಗ್ಗೆ ಕೇಳ್ತಾ ಇದೆಯಲ್ಲ. ಅಲ್ಲ, ಈಗ ಯಾಕೆ ಮನ್ಸಿ, ಏನು ವಿಷಯ ಅಂತ ಹೇಳು. ಹರ್ಷ, ಅದೆಂಥದೇ ಬ್ಯುಸಿ ಕೆಲಸ ಇದ್ರೂ ಎಲ್ಲ ಬಿಟ್ಟು ಈಗಲೇ ಇಮಿಡಿಯೇಟ್ ಆಗಿ ಮನೆಗೆ ಬಾ. ರೀಸನ್ ಹೇಳೋದಕ್ಕಾಗೋದಿಲ್ಲ, ನಾನಿಲ್ಲಿ ವೇಟ್ ಮಾಡ್ತಿದ್ದೀನಿ. ಹೀಗೆ ಹೇಳಿದ್ರೆ ಹೇಗೆ ಮನ್ಸಿ? ನೀನೀಗ ಸಡನ್ ಆಗಿ ಬಾ ಅಂದ್ರೆ ಏನರ್ಥ? ಅದಕ್ಕೆ ಅರ್ಥ ಇದೆ. ಫೋನಲ್ಲೇ ಹೇಳೋದಾದ್ರೆ ನಾನು ನಿಂಗೆ ಹೇಳ್ತಿರ್ಲಿಲ್ವಾ? ಸಿ ಯು. ಅರೆ, ಏನು ವಿಷಯ ಅಂತನೂ ಕರೆಕ್ಟಾಗಿ ಹೇಳೋದಿಲ್ಲ. ಅರ್ಜೆಂಟಾಗಿ ಮನೆಗೆ ಬಾ ಅಂತಿದ್ದಾಳೆ. ಐ ಆಮ್ ಸಾರಿ ಮೀರಾ, ಐ ಹ್ಯಾವ್ ಟು ಗೋ ನೌ. ಇಟ್ಸ್ ಫೈನ್ ಸರ್, ಟೇಕ್ ಕೇರ್. ಹಲೋ. ನೋ ಸರ್, ಇವತ್ತು ಆರ್ಯ ಸರ್ ಸಿಗೋಕ್ಕಾಗಲ್ಲ. ಹೀಸ್ ರಿಯಲಿ ಬ್ಯುಸಿ. ಯಾ, ಬಟ್ ಬೈ ದ ಎಂಡ್ ಆಫ್ ದ ಡೇ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಇಟ್ಕೋಬೋದು ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ? ಯಾ, ಥ್ಯಾಂಕ್ ಯು. ಬ್ರೇಕ್ ವರ್ಕ್ ಆಗ್ತಿಲ್ವಲ್ಲ. ಯಾಕೆ ಬ್ರೇಕ್ ಹಿಡಿತಿಲ್ಲ? ಮನೆಯಿಂದ ಹೊರಟಾಗ ಸರಿಯಾಗಿ ಇತ್ತಲ್ಲ. ಅಲ್ಲವಾ, ಹೇಗ್ ನಿಲ್ಸೋದೀಗಿದನ್ನ?
ಇಷ್ಟು ಪ್ರಶಾಂತವಾದ ಜಾಗದಲ್ಲೂ ನನ್ನ ಮನಸ್ಸು ಯಾಕೋ ಶಾಂತವಾಗಿಲ್ಲ ಗುರುಗಳೇ. ಬಹುಶಃ ಎಲ್ಲ ಥರದ ಏರುಪೇರು, ಕಷ್ಟ, ದುಃಖ ಎಲ್ಲ ನೋಡಿದ್ರಿಂದಲೋ ಏನೋ ಈಗ ಹೊಸದಾಗಿ ದುಃಖನೇ ನನಗಾಗಲ್ವೇನೋ ಅನ್ನಿಸ್ತಾ ಇದೆ. ಮನುಷ್ಯರೆಲ್ರಿಗೂ ಈ ಭಾವನೆ ಸಹಜ. ಮಾತೃ ಗರ್ಭದಿಂದ ಈ ಮಣ್ಣಿಗೆ ಕಾಲಿಟ್ಟ ಮೇಲೆ ಈ ನೆಲದ ಪಾಪ ಪುಣ್ಯ ಕರ್ಮಗಳನ್ನೆಲ್ಲ ನಾವೆಲ್ಲ ಸಮನಾಗಿ ಹಂಚ್ಕೋಬೇಕಾಗತ್ತೆ. ಅದರಿಂದ ಮುಕ್ತಿಗೋಸ್ಕರನೇ ಅಲ್ವೇ ಎಲ್ಲರ ಹೋರಾಟನೂ. ಆದರೆ ನನ್ನ ಹೋರಾಟ ಶುರುವಾಗಿದ್ದು 22 ವರ್ಷಗಳ ಹಿಂದೆ ಗುರುಗಳೇ. ನಿಮಗೆ ನೆನಪಿರಬೇಕು, 22 ವರ್ಷಗಳ ಹಿಂದೆ ಇದೇ ಸ್ಥಿತಿಲಿ ನಾನು ನಿಮ್ಮ ಹತ್ರ ಬಂದಿದ್ದೆ. ಮನಸ್ಸಿಗೆ ಇದೇ ಥರ ಸಂಕಟ, ಮುಂದೇನೋ ಅನ್ನೋ ಗೊಂದಲ, ನನ್ನ ಮನೆಗೆ ಇನ್ನು ಮುಂದೆ ದಿಕ್ಕು ದಾರಿ ಯಾವುದೂ ಇಲ್ಲ ಅನ್ನೋ ದುಃಖದಲ್ಲಿ ನಿಮ್ಮ ಹತ್ರ ಬಂದಿದ್ದೆ. ಆಗ ನಮ್ಮ ಯಜಮಾನ್ರು ಇದ್ದಿದ್ದರಿಂದ ನನಗೆ ಯಾವುದು ಸವಾಲೇ ಅನ್ನಿಸ್ತಿರ್ಲಿಲ್ಲ. ಎಲ್ಲಾನು ಅವರೇ ನೋಡ್ಕೊಳ್ತಿದ್ರು. ಆದರೆ ಈಗ ನಾನು ಅವ್ರ ಸ್ಥಾನದಲ್ಲಿದ್ದೀನಿ. ನಿರ್ಧಾರಗಳನ್ನು ತಗೊಳ್ಬೇಕಾಗಿರೋ ಸ್ಥಾನ. 22 ವರ್ಷಗಳಿಂದ ನನ್ನೊಳಗೆ ಇಟ್ಕೊಂಡಿರೋ ಗುಟ್ಟನ್ನು ಇನ್ನೂ ಹಾಗೆ ಬೆಟ್ಟದ ಥರ ಬಚ್ಚಿಟ್ಕೊಂಡೇ ಬರ್ತಾ ಇದ್ದೀನಿ. ಆ ಸತ್ಯದ ಭಾರನ ಹೊರಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ. ಈಗ ಸೋಲ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ. ಮಾನ್ಸಿ, ಮಾನ್ಸಿ ಮಂದ, ಮಾನ್ಸಿ ಇಲ್ಲಿ. ಸಾಯ್ಬ್ರೆ, ಮಾನಸಿಕ ಮೇಲಿದ್ದಾರೆ. ಹರ್ಷ, ಮಾನ್ಸಿ, ಯಾಕಿಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಏನಾಯ್ತು? ಅರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದಲ್ಲ, ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚಾಡ್ತಿದ್ಯಾ? ನೀನ್ ಫೋನ್ ಮಾಡಿ ಮಾತಾಡಿದ ರೀತಿ ಆಗಿತ್ತು. ಓಕೆ, ಈಗ ಮನೆಗೆ ಬಂದಿದ್ಯಲ್ಲ, ನಿನಗೆ ಹೇಗೆ ಅನಿಸ್ತಿದೆ? ಸುತ್ತಮುತ್ತ ಒಂದ್ಸಲ ಕಣ್ಣಾಡ್ಸು. ಮನೇಲಿ ಯಾರು ಇಲ್ಲ ಅನ್ನೋದು ನಿನಗೆ ಗೊತ್ತಾಗತ್ತೆ. ಇದನ್ನ ಹೇಳೋದಕ್ಕೆ ಇಷ್ಟು ಅರ್ಜೆಂಟಾಗಿ ಕರ್ಸ್ಕೊಂಡ? ಗೊತ್ತಿತ್ತು ನಿನ್ ಬುದ್ಧಿಗೆ ಇಷ್ಟೇ ಅರ್ಥ ಆಗೋದು ಅಂತ. ಮಾನ್ಸಿ, ಈ ಮನೇಲಿ ಯಾರು ಹೇಗ್ ಬೇಕಾದ್ರೂ ಇರ್ಬೋದು, ನನ್ನೊಬ್ಬಳನ್ನ ಬಿಟ್ಟು. ಯಾಕೆ ಹೀಗೆ ಮಾತಾಡ್ತಿದ್ದೆ ಮಾನ್ಸಿ? ನೀನು ನನ್ನ ಹಾಗೆ ಹೇಳ್ದಷ್ಟು ಮಾಡ್ಕೊಂಡು ಇದ್ಬಿಡ್ತೀಯ. ಯೋಚನೆ ಮಾಡು ಹರ್ಷ, ನಾನು ನೀನು ನಮಗೋಸ್ಕರ ಯಾವತ್ತಾದ್ರೂ ಬದುಕಿದೀವ? ನನಗೆ ನಮ್ದೇ ಅದು ಬದುಕಬೇಕು ಅಂತ ಅನಿಸ್ತಿದೆ ಹರ್ಷ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಐ ಆಮ್ ಫೆಡ್ ಅಪ್ ಆಫ್ ಇಟ್. ಈಗ ಮನೇಲಿ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೆ ಮಾನ್ಸಿ? ಇಡಿಯಟ್ ತರ ಮಾತಾಡ್ಬೇಡ ಹರ್ಷ. ನನಗೆ ಅದೊಂದೇ ಕಾರಣ ಅಲ್ಲ, ನಿನಗೆ ಅರ್ಥ ಆಗ್ಲಿ ಅಂತ ಹೇಳ್ದೆ ಅಷ್ಟೆ. ಇಲ್ಲಿ ನಾವು ನಮಗೋಸ್ಕರ ಬದುಕ್ತಿಲ್ಲ ಅನ್ನೋದು ಪಾಯಿಂಟ್. ಐ ಹೇಟ್ ದಿಸ್ ಲೈಫ್. ಐ ಹೇಟ್ ಎವ್ರಿಥಿಂಗ್ ಹಿಯರ್. ಪ್ಲೀಸ್ ಮಾನ್ಸಿ, ಇಲ್ಲಿ ಆಲ್ರೆಡಿ ನಡೀತಿರೋದನ್ನ ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಇಲ್ಲಿ ಯಾರನ್ನೂ ಕಟ್ಟಾಕಿಲ್ಲ. ಯಾರಿಗೆ ಎಲ್ಲಿ ಹೋಗ್ಬೇಕೋ ಅವ್ರು ಹೋಗ್ಬೋದು. ನೀನ್ ಈ ತರ ಯಾಕೆ ಬಿಹೇವ್ ಮಾಡ್ತಿದ್ದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ವಾಟ್ ಡು ಯು ಮೀನ್? ಓ, ಇಂಡೈರೆಕ್ಟ್ ಆಗಿ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಾ? ಫೈನ್, ಅಲ್ಲಿ ನಿನಗೆ ಅದೇ ಬೇಕು ಅಂದ್ರೆ ನಾನು ಹೋಗ್ತೀನಿ. ಮಾನ್ಸಿ, ನಾನು ಆ ಥರ ಹೇಳಿಲ್ಲ ಮಾನ್ಸಿ, ತಪ್ಪು ತಿಳ್ಕೊಂತಿದ್ಯಾ? ಮಾನ್ಸಿ, ಮಾನ್ಸಿ ನನ್ನ ಮಾತು ಕೇಳು. ನೀನ್ ತಪ್ಪು ತಿಳ್ಕೊಂತಿದ್ಯಾ ಮಾನ್ಸಿ, ನಾನು ಆ ಥರ ಹೇಳಿಲ್ಲ. ಯಾಕೆ ಹಿಂಗೆ ಆಡ್ತಾಳೆ ಇವಳು? ಹುಟ್ಟು ಸಾವು ದೈವ ನಿಶ್ಚಿತ ಆದರೂ
ಮನುಷ್ಯನಿಗೆ ಅದು ಅನಿರೀಕ್ಷಿತ. ಹಾಗೆ ಎಷ್ಟೊಂದು ಘಟನೆಗಳು ಕೂಡ ಅನಿರೀಕ್ಷಿತವಾಗಿ ಏನಾದರೂ ಆದಾಗ ಅದನ್ನು ಎದುರಿಸೋ ದಾರಿ ಗೊತ್ತಾಗಲ್ಲ ಅಷ್ಟೆ. ಅದು ಸೋಲಲ್ಲ. ಇದೇ ಅಷ್ಟಮಿ ರಾತ್ರಿ ಅಮ್ಮನವ್ರ ಆರಾಧನೆ ಮಾಡಿ, ಎಲ್ಲವೂ ಮೊದಲಿನಂತೆ ಆಗುತ್ತೆ. ಮೊದಲಿನಂತೆ ಅಂದರೆ ನಿಮಗೆ ತಿಳಿಯುತ್ತೆ. ಮೊದಲು ತಾಯಿ ಪೂಜೆ ನಡೀತು. ಸರಿ ಗುರುಗಳೇ, ನೀವು ಹೇಳ್ದಂತೆ ಆಗಲಿ. ಬಚ್ಚಿಟ್ಟಿರೋ ಈ ಸತ್ಯ ನನ್ನಲ್ಲೇ ಉಳಿಯುತ್ತೆ. ಅದರ ಬಗ್ಗೆ ಗುರುಗಳು ಏನೂ ಮಾತಾಡ್ತಿಲ್ಲ ಅಂದರೆ ಅದನ್ನು ಹಾಗೆ ಉಳಿಸೋದು ಒಳ್ಳೆಯದು. ಏನಾಗಿದೆ ಅವಳಿಗೆ? ನಾನಂತೂ ಈ ಮನೇಲಿ ಖುಷಿಯಾಗಿರ್ಲಿಲ್ಲ. ಮೇ ಬಿ ನಾನು ಹೋದ್ಮೇಲೆ ನೀನಾದರೂ ಖುಷಿಯಾಗಿರ್ಬೋದು. ಮಾನ್ಸಿ, ಬಾಯ್, ಐ ಆಮ್ ಲೀವಿಂಗ್. ನಾನು ಇನ್ಯಾವತ್ತೂ ಇಲ್ಲಿ ಮಾನ್ಸಿ, ಆರ್ ಯು ಸೀರಿಯಸ್? ಮಾನ್ಸಿ, ಲಿಸನ್ ಟು ಮೀ. ಮಾನ್ಸಿ, ಏನ್ ಮಾಡ್ತಿದ್ಯಾ? ದಿಸ್ ಇಸ್ ನಾಟ್ ಅ ಜೋಕ್. ಮಾನ್ಸಿ, ಮಾನ್ಸಿ, ಯಾಕೆ ಹೀಗೆ ಮಾಡ್ತಿದ್ದಾಳೆ ಇವಳು? ಅನು ಮೇಡಮ್ ಕನಕಪುರ ರೋಡ್ ಕಡೆ ಹೋಗ್ತಾ ಇದ್ದಾರೆ ಸರ್. ಅಲ್ಲಿವರೆಗೂ ಹೋದ್ರು ಅವಳ ಕಾರ್ ಕರೆಕ್ಟ್ ಆಗೇ ಇದೆಯಲ್ಲೋ? ಬ್ರೇಕ್ ಫೇಲ್ ಮಾಡಿದಿರೋ ಇಲ್ವೋ? ಮಾಡಿದೀನಿ ಸರ್. ಯಾವುದೇ ಸಮಯದಲ್ಲಿ ಬೇಕಾದ್ರೆ ಫೇಲ್ಯೂರ್ ಆಗ್ಬೋದು. ಅದಾದ್ಮೇಲೆ ನನಗೆ ಕಾಲ್ ಮಾಡು. ಕಥೆ ಮುಗೀತು ಅನ್ನೋ ಒಳ್ಳೆ ಸುದ್ದಿ ನಾನು ಕೇಳಬೇಕು. ಸರ್, ಪ್ರಜ್ಞೆ ತಪ್ಪಿದೆ. ಹೋಗು. ಅನು, ಈಗ ನೀನು ಭಯ ಪಟ್ಕೊಂಡು ಪ್ರಯೋಜನ ಇಲ್ಲ. ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಆ ತಾಯಿ ಮೇಲೆ ಭಾರ ಹಾಕಿ ಮುಂದೆ ಹೋಗು. ತಾಯಿ ಎಲ್ಲವ ನೀನೇ ನನ್ನ ಕೈ ಹಿಡಿದು ನಡೆಸ್ತೀಯ ಅಂತ ಆ ತಾಯಿ ಜೋಗ್ತವ ಹೇಳ್ತಿದ್ಲು. ಏನ್ ಮಾಡೋದೀಗ? ಈಗ ನಿನ್ನನ್ನೇ ನಂಬಿದೀನಿ ತಾಯಿ. ನನ್ನೊಳಗಿರೋ ಜೀವನ ನೀನೇ ಕಾಪಾಡಬೇಕು. ಸ್ವಲ್ಪನೂ ಸಿಚುವೇಶನ್ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ. ಐ ಆಮ್ ಆಲ್ರೆಡಿ ಫೀಲಿಂಗ್ ಸೋ ಲೋ. ಇನ್ನೂ ಲೋ ಫೀಲ್ ಮಾಡ್ತಾಳೆ. ಡ್ಯಾಮ್ ಇಟ್. ಎಲ್ಲನೂ ಅವಳಿಗೆ ಬೇಕಾದಾಗೆ ಮಾಡಿದ್ರು ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಫೀಲ್ ಮಾಡ್ತಾಳೆ. ಐ ಫೀಲ್ ಸೋ ಹೆಲ್ಪ್ಲೆಸ್. ಈ ತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ನಾನು? ಸುತ್ತಮುತ್ತ ಒಂದ್ಸಲ ಕಣ್ಣಾಡ್ಸು. ಮನೇಲಿ ಯಾರು ಇಲ್ಲ ಅನ್ನೋದು ನಿನಗೆ ಗೊತ್ತಾಗತ್ತೆ. ಇಲ್ಲಿ ನಾವು ನಮಗೋಸ್ಕರ ಬದುಕ್ತಿಲ್ಲ ಅನ್ನೋದು ಪಾಯಿಂಟ್. ಅಮ್ಮ ಮತ್ತೆ ಅದಕ್ಕೆ ಎಲ್ಲೋದ್ರು ಹೊಸ್ಮನಿ? ಅಮ್ಮ ಎಲ್ಲೋದ್ರು?
ನಾನು ಇರಲಿಲ್ಲ ರೀ. ಮಂದ, ನಿನಗೇನಾರು ಗೊತ್ತದೇನೋ? ಅಮ್ಮ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು, ಆದರೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲಿಲ್ಲ. ಅನು ಅಮ್ಮವ್ರು ಹೋದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ಇವರು ಹೋದ್ರು. ಅಂದ್ರೆ ಅದಕ್ಕೆ ಹೋದ್ಮೇಲೆ ಅಮ್ಮ ಹೋದ್ರ? ಇಬ್ರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಎಷ್ಟು ಸಲ ಒಬ್ಬರೇ ಹೋಗ್ಬೇಡಿ ಅಂತ ಹೇಳಿದ್ದೀನಿ, ಆದ್ರೂ ಅದಕ್ಕೆ ಒಬ್ಬರೇ ಹೋಗಿದಾರಲ್ಲ. ನನಗೆ ಯಾರನ್ನ ಹೋಗಿ ಹುಡ್ಕ್ಲಿ? ಎಲ್ರು ಹೀಗಾಡಿದ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಇಂಥ ಹೊತ್ತಲ್ಲಿ ನನ್ನ ಜೊತೆ ಇರ್ಬೇಕಾದವಳು ನೀನೇ ಮಾನ್ಸಿ. ಆದ್ರೆ ನೀನೇ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ಯಲ್ಲ, ನಾನು ಏನ್ ಮಾಡ್ಲಿ? ಅಮ್ಮವ್ರೆ. ಹರ್ಷ, ಅಮ್ಮ, ನೀನ್ ಆಫೀಸ್ಗೆ ಹೋಗಿದ್ಯಲ್ಲ, ಯಾಕೆ ಕೂತಿದ್ಯಾ? ಅಮ್ಮ, ಎಲ್ಲೋಗಿದ್ರಿ ನೀವು? ನೀನ್ ಯಾಕೆ ಆಫೀಸಿಂದ ಬಂದು ಹಿಂಗ್ ಕೂತಿದ್ಯಾ ಮೊದಲು ಹೇಳು. ಮಾನ್ಸಿ ಬಿಟ್ಟೋದ್ಲಮ್ಮ, ನನ್ನನ್ನು ಬಿಟ್ಟೋದ್ಲಮ್ಮ. ಏನ್ ಹೇಳ್ತಿದ್ಯಾ ಹರ್ಷ? ಹೌದಮ್ಮ, ಬಿಟ್ಟು ಹೋದ್ಲು ಅಂದ್ರೆ ಎಲ್ಲಿಗೆ ಹೋದ್ಲು? ಅವಳು ಏನು ಹೇಳಿಲ್ಲಮ್ಮ. ಐ ಡೋಂಟ್ ನೋ. ಮುಗಿತಾ? ಅವಳ ಕತೆ ಮುಗಿತಾ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವು ಇರ್ಬೇಡಿ. ಕೆಲಸ ಮುಗ್ದಿದ್ರೆ ಅಲ್ಲಿಂದ ಹೊರಟ್ಬಿಡಿ. ಸರ್, ಏನು ಸರ್, ಕಾರ್ಯಕ್ಕೂ ನಿಂತೋಗ್ಬಿಟ್ಟಿದೆ ಸರ್. ಕಾರ್ ಹೇಗೋ ನಿಂತೋಗುತ್ತೆ? ಬ್ರೇಕ್ ಫೇಲ್ ಆಗುತ್ತೆ ಅಂತ ಹೇಳಿದ್ಯಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಇಲ್ಲಿ ದೊಡ್ಡದು ಹುಣಸೆ ಮರ ಇದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕಾರ್ ನಿಂತೋಗ್ಬಿಟ್ಟಿದೆ ಸರ್. ಬೇಕಿದ್ರೆ ಫೋಟೋ ಕಳಿಸ್ತೀನಿ ಸರ್ ನಿಮ್ಗೆ. ಫೋಟೋ ನೋಡಿ ನಾನೇನು? ಏಯ್, ನನಗದೆಲ್ಲ ಗೊತ್ತಿಲ್ಲ. ಅವಳ ಕತೆ ಇವತ್ತು ಮುಗಿಬೇಕು ಅಷ್ಟೇ. ಕೆಲಸ ಮುಗಿದ ಮೇಲೆ ನನಗೆ ಕಾಲ್ ಮಾಡಿ. ನೆನ್ಪಿಟ್ಕೋ, ಜನರಿರೋ ಜಾಗ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆಗೆ ಬರುತ್ತೆ. ಕೊಲೆ ಕೊಲೆ ತರ ಆಗ್ಬಾರ್ದು. ಡೆತ್ ಬೈ ಆಕ್ಸಿಡೆಂಟ್ ಅಷ್ಟೇ. ಸರಿ ಸರ್. ಕಾರ್ ಹೇಗೆ ನಿಲ್ಲೋಕ್ ಸಾಧ್ಯ? ಇವಳ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಪೋಸ್ಟ್ ಮಾರ್ಟಮ್ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಆದ್ರೆ ಇವತ್ತೇ ಅವಳಿಗೆ ಮುಹೂರ್ತ.